ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಅಪಾರ್ ಐ ಡಿ ರಚನೆ ಮಾಡುವಾಗ ಆನ್ ಎರರ್ ಅಕ್ಯೂರ್ಡ್ ವೈಲ್ ಪ್ರೊಸೆಸಿಂಗ್ ರಿಕ್ವೆಸ್ಟ್ ಟ್ರೈ ಅಗೇನ್ ಅಂತೇಳಿ ಬರುತ್ತಿದೆ. ಈ ಸಮಸ್ಯೆಗೆ ಈ ವಿಡಿಯೋದಲ್ಲಿ ಉತ್ತರ. ಮೊದಲನೇದಾಗಿ ನಾವು 3ರಿಂದ 6 ವರ್ಷದ ಮಕ್ಕಳಿಗೆ ಅಪಾರ್ ಐ ಡಿ ರಚನೆ ಮಾಡಬೇಕಾಗುತ್ತದೆ. ಅದು ಸೆಲ್ಫ್ ಆಧಾರಿಂದ ನೋಂದಣಿಯಾದಂಥ ಮಗುವಿಗೆ ನಾನು ಈಗ VN ಆರ್ಯವರ್ಧನ್ ಅಂತೇಳಿ ಆ ಮಗುವಿಗೆ ಅಪಾರ್ ಐ ಡಿ ಎರರ್ ಮೆಸೇಜ್ನ ಬಂದಿರೋದನ್ನು ಹೇಗೆ ಸರಿಪಡಿಸಬಹುದು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. 3 ಸ್ಟೆಪ್ ಆಗಿ ನಾನು ಮಾಡುತ್ತೇನೆ. ತಂದೆ ಆಧಾರ್ ಹಾಕಿ, ತಾಯಿ ಆಧಾರ್ ಹಾಕಿ ಮತ್ತು ಲೊಕೇಶನ್ ಆಫ್ ಮಾಡಿ ಮತ್ತು ಆನ್ ಮಾಡಿ. ಈ 3 ಸ್ಟೆಪ್ಪಲ್ಲಿ ನಿಮಗೆ ಅಪಾರ್ ಐ ಡಿ ರಚನೆ ಮಾಡುವಾಗ ಎರರ್ ಮೆಸೇಜ್ ಬರುತ್ತದೆ. ಆ ಎರರ್ ಮೆಸೇಜ್ಗೆ ಉತ್ತರ ಹೇಗೆ ನಾನು ನೀಡುತ್ತೇನೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನಾವು ಅಪಾರ್ ಐ ಡಿ ಮಾಡಬೇಕಾದ ರೂಲ್ಸ್ ಏನಿದೆ, 3ರಿಂದ 6 ವರ್ಷದ ಸೆಲ್ಫ್ ಆಧಾರಿಂದ ನೋಂದಣಿಯಾದಂಥ ಮಗುವಿಗೆ ನಾವು ಅಪಾರ್ ಐ ಡಿ ಮಾಡಬೇಕಾಗುತ್ತೆ. ಅಪಾರ್ ಐ ಡಿಗೆ ರಿಕ್ವೆಸ್ಟ್ ಬಂದುಬಿಟ್ಟು ಕನ್ಸೆಂಟ್, ತಂದೆ ಅಥವಾ ತಾಯಿ ಆಧಾರ್ ಹಾಕಿಬಿಟ್ಟು ನಾವು ಅಪಾರ್ ಐ ಡಿ ಮಾಡಬೇಕಾಗುತ್ತೆ. ಗಾರ್ಡಿಯನ್ ಕೂಡ ಹಾಕಬೇಕಾಗುತ್ತೆ. ಈ ಸ್ಟೆಪ್ಪೆಲ್ಲ ಮಾಡಬೇಕಾದ್ರೆ ಆ ಎರರ್ ಮೆಸೇಜ್ ಬರುತ್ತೆ. ಆ ಎರರ್ ಮೆಸೇಜ್ನ ಹೇಗೆ ಕ್ಲಿಯರ್ ಮಾಡಿ ಸಕ್ಸಸ್ಫುಲ್ಲಾಗಿ ಅಪಾರ್ ಐ ಡಿ ಕ್ರಿಯೇಟ್ ಮಾಡೋದಂತೇಳಿ ನಾನು ತಿಳಿಸ್ತಿದ್ದೀನಿ. ಈಗ ನಾವು ತಂದೆ ಆಧಾರ್ ಹಾಕ್ತಿದ್ದೀನಿ, ನಾಗಭೂಷಣ್ ಅಂತೇಳಿ. ನಾವು ಆಧಾರ್ ನಂಬರು ಏನಾದರೂ ರಾಂಗ್ ಹಾಕಿದರೆ ನೋಡಿ ಈ ರೀತಿಯಾಗಿ ಎರರ್ ಮೆಸೇಜ್ ಇದೆ. ಎರರ್ ಮೆಸೇಜ್ ಬಂದ ನಂತರ ಮತ್ತೆ ನಾನು ನಿಮಗೆ ರಿಕ್ವೆಸ್ಟ್ ಕೊಡ್ತೀನಿ. ಇಲ್ಲಿ ನಾನು ಲೊಕೇಶನ್ ಆಫ್ ಮಾಡಿ ಅದನ್ನು ನಾನು ಟ್ರೈ ಮಾಡ್ತೀನಿ. ಕೆಲವೊಂದು ಕಡೆ ಲೊಕೇಶನ್ ಆಫ್ ಮಾಡಿ ಆನ್ ಮಾಡಬೇಕು, ಆವಾಗ ನಮಗೆ ಈ ಎರರ್ ಮೆಸೇಜ್ ಹೋಗುತ್ತೆ ಅಂತೇಳಿ ಸಾಕಷ್ಟು ಜನ ತಿಳಿಸಿರುತ್ತಾರೆ. ಅಪಾರ್ ಐ ಡಿ ರಚನೆ ಮಾಡುವುದಕ್ಕೂ ಲೊಕೇಶನ್ ಆಫ್ ಮಾಡಿ ಆನ್ ಮಾಡುವುದಕ್ಕೂ ಯಾವುದೇ ರೀತಿಯಾಗಿ ಸಂಬಂಧ ಇರುವುದಿಲ್ಲ. ನಾವು ತಂದೆದು ಮತ್ತು ತಾಯಿದು ಆಧಾರ್ ಹಾಕಿದ ನಂತರ, ಈಗ ತಂದೆದು ಹಾಕಿದ ನಂತರ ನಮಗೆ ಲೊಕೇಶನ್ ಆಫ್ ಮಾಡಿದ್ದೀನಿ. ಲೊಕೇಶನ್ ಆಫ್ ಮಾಡಿದರೂ ಕೂಡ ನಮಗೆ ಎರರ್ ಮೆಸೇಜ್ ತೋರಿಸ್ತದೆ. ಕೊನೆಗೂ ಸಕ್ಸಸ್ಫುಲ್ಲಾಗಿ ನಾನು ಕ್ರಿಯೇಟ್ ಮಾಡುತ್ತೇನೆ. ಲೊಕೇಶನ್ ಆನ್ ಮಾಡಿದ್ದೀನಿ. ನಾವು 12 ಡಿಜಿಟು ಆಧಾರ್ ನಂಬರ್ ಹಾಕಬೇಕಾಗತ್ತೆ. ನಾವು ಯಾರ್ದು ಕನ್ಸೆಂಟ್ ತೊಗೊಂಡಿರ್ತೀವಿ, ತಂದೆ ಅಥವಾ ತಾಯಿದು, ಆ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆಫ್ ಮಾಡಿ ಸಬ್ಮಿಟ್ ಕೊಡ್ತೀನಿ. ಮತ್ತು ಎರರ್ ಮೆಸೇಜ್ ಬರ್ತಿದೆ. ಇವಾಗ ಆನ್ ಮಾಡ್ತೀನಿ. ಆನ್ ಮಾಡಿಬಿಟ್ಟು ತಂದೆ ಆಧಾರ್ ಹಾಕ್ತೀನಿ. ಆಫ್ ಮಾಡಿದರೂ ಎರರ್ ಮೆಸೇಜ್ ಬಂತು. ಈಗ ಆನ್ ಮಾಡಿದರೂ ಎರರ್ ಮೆಸೇಜ್ ಬಂತು. ಮತ್ತು ನಾನೀಗ
ತಾಯಿ ಆಧಾರ್ ಹಾಕ್ತೀನಿ. ಮೊದಲು ಈಗ ತಂದೆಯದು ಆಧಾರ್ ಹಾಕಿದೆ, ಎರರ್ ಮೆಸೇಜ್ ಬಂತು. ತಾಯಿ ಆಧಾರ್ ಹಾಕಿದ್ರೂ ಎರರ್ ಮೆಸೇಜ್ ಬರುತ್ತೆ. ತಂದೆದು ಮತ್ತು ತಾಯಿದು ಆಧಾರ್ ಹಾಕಿದ ಮೇಲೆ ಎರರ್ ಮೆಸೇಜ್ ಬಂತು. ಇಲ್ಲಿ ಏನು ಮಾಡಬೇಕು, ನಾವು ಪುನಃ ಪ್ರೊಫೈಲಿಗೆ ಬ್ಯಾಕ್ ಬಂದುಬಿಟ್ಟು ನಂತರ ರಚನೆ ಮಾಡಬೇಕಾಗುತ್ತೆ. 2-3 ಸಲ ನಾವು ಟ್ರೈ ಮಾಡಿದ ನಂತರ ಬರಲಿಲ್ಲ ಅಂತಂದರೆ ನಾವು ಪುನಃ ಅವರ ಪ್ರೊಫೈಲ್ಗೆ ಬಂದು ನಾವು ಪುನಃ ಅಪಾರ ಐ ಡಿ ರಚನೆ ಮಾಡಿದರೆ ಖಂಡಿತವಾಗಿ ರಚನೆ ಆಗುತ್ತದೆ. ನೀವೇ ಈ ವಿಡಿಯೋದಲ್ಲಿ ನೋಡ್ಬೋದು. ಯಾವುದೇ ರೀತಿಯಾಗಿ ಇದಕ್ಕೆ ಲೊಕೇಶನ್ ಆಫ್ ಆನ್ ಮಾಡೋದಕ್ಕೆ ಸಂಬಂಧ ಇರೋದಿಲ್ಲ. ಅಲ್ಲಿ ನಮಗೆ ಎರರ್ ಮೆಸೇಜ್ ಕ್ಲಿಯರಾಗಿ ನಮಗೆ ತಿಳಿಸ್ತಾ ಇದೆ, ನಂತರ ಪ್ರಯತ್ನಿಸಿ ಅಂತೇಳಿ. ನಾವು ಒಂದು ಸಲ ಮಾಡಿಬಿಟ್ಟು ಅದನ್ನ ಸ್ಕ್ರೀನ್ಶಾಟನ್ನು ಕಳಿಸ್ತಾ ಇದ್ದೀವಿ. ನಾವು 1, 2 ಅಥವಾ 3 ಸಲ ಟ್ರೈ ಮಾಡಿದ ನಂತರ ಪ್ರೊಫೈಲಿಗೆ ಬ್ಯಾಕ್ ಬಂದುಬಿಟ್ಟು ನಾವು ರಚನೆ ಮಾಡೋಕ್ಕೆ ಹೋದರೆ ಸಕ್ಸಸ್ಫುಲ್ಲಾಗಿ ಬರುತ್ತದೆ. ನೋಡಿದ್ರಲ್ವಾ ಹೇಗೆ ಅಪಾರ ಐ ಡಿ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಮಾಡೋದಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.